ಒಂದು 3-4 ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ. ಈಗ ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಳ್ತೇನೆ, ಮತ್ತೆ ಸ್ವಲ್ಪ ಉಪ್ಪು, ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ತೇನೆ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಯಾಕಂತ ಹೇಳಿದ್ರೆ ನೀರುಳ್ಳಿ ಫ್ರೈ ಮಾಡುವಾಗ ನಾನು ಹಾಕ್ಕೊಂಡಿದ್ದೇನೆ, ಹಾಗಾಗಿ ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ ಈಗ ಉಪ್ಪು. ಅರಿಶಿನ ಎಲ್ಲ ಹಾಕಿದ್ಮೇಲೆ ಫ್ಲೇಮ್ ಮೀಡಿಯಂ ಮಾಡ್ಕೊಳ್ಬೇಕು, ಹೈ ಇದ್ದದ್ದನ್ನು. ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು 10 ನಿಮಿಷ ನಾವು ಬೇಯಿಸ್ಕೊಳ್ತೀವಿ. ನೀರೆಷ್ಟು ಬಿಟ್ಟಿದೆ 10 ನಿಮಿಷದ ನಂತರ. ಮುಕ್ಕಾಲು ವಾಸಿ ಬೆಂದಿದೆ ಈಗ ಚಿಕನ್. ಅದಕ್ಕೀಗ ಸ್ವಲ್ಪ ಪೌಡ್ರೆಲ್ಲ ಆ್ಯಡ್ ಮಾಡ್ಕೊಳ್ತೇನೆ. ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ನಾನು 1 ಚಮಚದಷ್ಟು, ಆಮೇಲೆ ಸ್ವಲ್ಪ ಜೀರಾ ಪೌಡರ್ ಅರ್ಧ ಚಮಚ, ಆಮೇಲೆ ಗರಂ ಮಸಾಲೆ ಪೌಡರ್ ಒಂದು ಮುಕ್ಕಾಲು ಚಮಚದಷ್ಟು. ಈ ಥರ ಒಮ್ಮೆ ಮಾಡಿ, ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ, ರಸಮ್ ಜೊತೆಯಲ್ಲಿ, ದಾಲ್ ಜೊತೆಯಲ್ಲಿ. ನೀರುಳ್ಳಿ ಸ್ವಲ್ಪ ಜಾಸ್ತಿ ಸಹ ಹಾಕ್ಕೊಳ್ಬೋದು, ಒಂದು ಸ್ವಲ್ಪ ಮಸಾಲ ಸ್ವಲ್ಪ ಜಾಸ್ತಿ ಬೇಕಂತ ಹೇಳಿದರೆ, ತುಂಬ ಅಲ್ಲ, ಒಂದು 3-4 ನೀರುಳ್ಳಿಯಷ್ಟು ಸಣ್ಣ ಸಣ್ಣದಿದ್ರೆ ಹಾಕ್ಕೊಳ್ಬೋದು. ಇದಕ್ಕೀಗ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತೇನೆ ನಾನು, ಇದು ಮೇನು ಇದಕ್ಕೀಗ.
ಪೆಪ್ಪರ್ ಪೌಡ್ರ್ ಸ್ವಲ್ಪ ಜಾಸ್ತಿ ಬೇಕು. ನಾನಿಲ್ಲಿ ಒಂದು 2.5 ಚಮಚದಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೇನೆ. ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಪೆಪ್ಪರ್ ಪೌಡ್ರ್ ಹಾಕಿದ ನಂತರ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಸಹ ನೀರು ಬೇಡ ನೋಡಿ ಇದು ಮಾಡ್ಕೊಳ್ಳುವಾಗ. ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ, ಇದು ಆಗಿದೆ. ಈಗ ಇದಕ್ಕೀಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಒಂದು 15 ನಿಮಿಷದಲ್ಲಿ ಆಗ್ತದೆ. ಈಗ ಸ್ವಲ್ಪ ನಿಂಬೆ ರಸ ಇಲ್ಲ ಹೇಳಿ ಸ್ವಲ್ಪ ವಿನೆಗರ್ ಸಹ ಹಾಕ್ಕೊಳ್ಬೋದು. ನಿಂಬೆ ರಸ ಹಾಕಿ 1-2 ನಿಮಿಷ ಪುನಃ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲ ಮುಚ್ಚಿಟ್ಟು ಸಹ 1-2 ನಿಮಿಷ ಬೇಯಿಸ್ಕೊಳ್ಬೋದು. ನಾನೊಂದು ಪ್ಲೇಟ್ ಮುಚ್ಚಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ತೇನೆ. ನೋಡಿ ರೆಡಿ ಆಯಿತು, ಪೆಪ್ಪರ್ ಚಿಕನ್ ರೆಡಿ ಆಯಿತು. ಎಷ್ಟು ಡ್ರೈ ಆಗಿ ಬಂದಿದೆ. ಥ್ಯಾಂಕ್ ಯು.